ಭದ್ರಾ ಬಲದಂಡ ನಾಲೆ ಸೀಳಿ ನಾಲೆಯ ಮೂಲಕ ಹೊಸದುರ್ಗ, ತರೀಕೆರೆ, ಚಿಕ್ಕಮಗಳೂರು ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು, ಈ ಹಿನ್ನೆಲೆಯಲ್ಲಿ ಜೂನ್ 23ರ ಸೋಮವಾರ ಭದ್ರಾ ಜಲಾಶಯದ ಮುಂಭಾಗ ಭದ್ರಾ ಅಚ್ಚುಕಟ್ಟು ಭಾಗದ ರೈತರು ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದೇವೆಂದು ರೈತ ಮುಖಂಡ ಲೋಕಿಕೆರೆ ನಾಗರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭದ್ರಾ ಜಲಾಶಯ ದಾವಣಗೆರೆ ಜಿಲ್ಲೆಯ ರೈತರ ಜೀವನಾಡಿ. ಜಲಾಶಯದ ಬಲದಂಡ ನಾಲೆ ಮೂಲಕ ದಾವಣಗೆರೆ ಜಿಲ್ಲೆಗೆ ನೀರು ಪೂರೈಕೆ ಆಗುತ್ತಿದ್ದು, ಅಚ್ಚುಕಟ್ಟು ಭಾಗದ ರೈತರು ಇದನ್ನು ನಂಬಿಕೊಂಡು ಭತ್ತ ಬೆಳೆಯುತ್ತಾರೆ. ಆದರೆ ಇದೀಗ ಬಲದಂಡ ನಾಲೆಯನ್ನು ಸೀಳಿ ಹೊಸದುರ್ಗ, ತರೀಕೆರೆ, ಚಿಕ್ಕಮಗಳೂರು ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವಂತಹ ಕಾಮಗಾರಿ ಆರಂಭಗೊಂಡಿದೆ. ಅಷ್ಟೇ ಅಲ್ಲದೆ ಇದು ನಾಲೆಯ ಮಟ್ಟದಿಂದ 8 ಅಡಿ ಕೆಳಮಟ್ಟದಲ್ಲಿದ್ದು, ಮುಂದಿನ ದಿನಗಳಲ್ಲಿ ಅಚ್ಚುಕಟ್ಟು ಭಾಗದ ರೈತರಿಗೆ ನೀರಿನ ಸಮಸ್ಯೆ ಉಂಟಾಗುತ್ತದೆ. ಹಾಗಾಗಿ ರೈತರು ಸೋಮವಾರ ನಡೆಯುವಂತಹ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಹಳ್ಳಿಗಳಿಗೆ ಕುಡಿಯುವ ನೀರು ನೀಡುವುದಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ನಮ್ಮ ರೈತರಿಗೆ ಸಿಗುವಂತಹ ನೀರಿನಲ್ಲಿ ಕಾಮಗಾರಿ ಮಾಡುತ್ತಿರುವುದು ಸರಿಯಲ್ಲ ಎಂದರಲ್ಲದೆ, ಈ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ನಾಯಕರು ಪಾಲ್ಗೊಂಡು ಹೋರಾಟಕ್ಕೆ ಬೆಂಬಲ ಕೊಡುವಂತೆ ಕರೆ ನೀಡಿದರು. ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಭದ್ರೆ ಇವತ್ತು ಸರಾಗವಾಗಿ ಫುಲ್ಲು ಡ್ಯಾಮ್ ತುಂಬಿದರೂ ಕೂಡ ಇವತ್ತು ಕೊನೆ ಹಂತದ ಭಾಗದ ರೈತರಿಗೆ ನೀರು ತಲುಪೋದು ಕಷ್ಟ ಇದೆ. ಅಂಥದ್ರಲ್ಲಿ ಇವತ್ತು ನಮಗೇನು ಬಲದಂಡೆ ನಾಲೆಯಿಂದಲೇ ನೀರು ಬರ್ತಕ್ಕಂಥದ್ದು. ಆ ಬಲದಂಡೆ ನಾಲೆಯನ್ನು ಸುಮಾರು 7-8 ಅಡಿ ಕೆಳಗೆ, ಅಂದರೆ ನೀರು ಬಿಡ್ತಿದ್ದಂಗೆ ಸೀದಾ ಅಲ್ಲಿಗೆ ಹೋಗಬೇಕು. ಆ ರೀತಿ ಸೀಳಿ ಅದನ್ನ ಅಲ್ಲಿ ಯಾವುದೇ ಕಾಮಗಾರಿ ಮಾಡಬಾರ್ದು ಅಂತ ಐತಿ ಬಫರ್ ಝೋನಲ್ಲಿ. ಆದರೂ ಕೂಡ ಅದನ್ನು ಸೀಳಿ ಅಲ್ಲಿಂದ ನೀರು ಕುಡಿಯೋ ನೀರು ಇದಕ್ಕೆ ನಮ್ದು ಯಾರ್ದು ನಮ್ಮದು ಅಪೋಸಿಷನ್ ಇಲ್ಲ. ಆದರೆ ಅದಕ್ಕೆ ಬೇರೆ ಬ್ಯಾಕ್ ವಾಟ್ರ್ ಇರುತ್ತೆ ಅಥವಾ ಇನ್ನೊಂದು ಕಡೆ ಎಲ್ಲ ಗೇಟ್ ಮಾಡ್ಕೊಬೋದಿತ್ತು ಅವರು. ಆದರೆ ನಮಗೆ ಬರ್ತಕ್ಕಂಥ ಏನು ನಮ್ಮ ಜಿಲ್ಲೆಗೆ ನೀರು ಬರ್ತಕ್ಕಂಥ ಬಲದಂಡೆ ನಾಲೆ, ಅಲ್ಲಿಂದ ಕಾಮಗಾರಿ ನಡೆಸಿ ಕುಡಿಯೋ ನೀರಿಗೆ ಕೊಡ್ತಕ್ಕಂಥದ್ದು ಎಷ್ಟು ಸಮಂಜಸ? ಇವತ್ತು ನಾವೆಲ್ಲ ರೈತರು ಯೋಚನೆ ಮಾಡಬೇಕಾಗಿದೆ. ಡ್ಯಾಮ್ ಫುಲ್ ಇದ್ದಾಗ ಸರಿಯಾಗಿ ನೀರು ಕೊಟ್ರೇ ಇಲ್ಲಿ ಕೊನೆ ಹಂತದ ರೈತರಿಗೆ ನೀರು ಮುಟ್ಟಲ್ಲ. ಇನ್ನು ಮುಂದೆ ಇದು ಕಾಮಗಾರಿ ಕಂಟಿನ್ಯೂ ಆಗಿ ನೀರು ಕುಡಿಯೋಕೆ ಅಲ್ಲಿಂದನೇ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಜಿಲ್ಲೆಗೆ ನೀರಿನ ಸಮಸ್ಯೆ ಆದೇ ಆಗ್ತದೆ. ಖಂಡಿತ ಯಾವ ತೋಟಗಳು ಉಳಿಯಲ್ಲ ನಮ್ಮ ಜಿಲ್ಲೆಗೆ. ಎಲ್ಲಿವ ಭತ್ತನೂ ಕೂಡ ಕೊನೆ ಹಂತದ ಭಾಗದ ರೈತರಂತೂ ಮರ್ತು ಬಿಡಬೇಕಾಗತ್ತೆ. ರೈತರು ಏನು ನೀರಾವರಿ ನಾವು ಕಂದಾಯ ಕಟ್ತಿದ್ದೀವಿ, ರೈತರು ಭದ್ರಾದಿಂದ ನೀರಾವರಿ ಅಂತೇಳಿ ಅದು ನೀರಾವರಿ ಆಗಲ್ಲ, ಬಂಜರ ಜಮೀನಾಗುತ್ತೆ ಅವಾಗ. ಹಾಗಾಗಿ ನಾಳೆ 10 ಗಂಟೆಗೆ ನಾವು ಎಲ್ಲ ನಮ್ಮ ಮುಖಂಡರು ನಿನ್ನೆ ಏನು ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಕೊಳೆನಳ್ಳಿ ಸತೀಶ್ ಅಣ್ಣವರು ಮತ್ತು ಬಸವನಾಯ್ಕ ಅವರು, ಧನಂಜಯ ಕಡ್ಲೆಬಾಳ್ ಅವರು, ಭಾಳ ಜನ ನಮ್ಮೆಲ್ಲ ಮುಖಂಡರುಗಳು ಹೋಗಿ ನಿನ್ನೆ ಅಲ್ಲಿ ನೋಡಿ ಪ್ರತಿಭಟಿಸಿ ಬಂದಿದ್ದಾರೆ. ಈಗಾಗಲೇ ಅವ್ರು ಕರೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಸೇರಿ ನಾವು ಕೂಡ ಅದನ್ನೇ ಹೇಳ್ತಿದ್ದೀವಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಇಡೀ ಜಿಲ್ಲೆಯಿಂದ ರೈತರೆಲ್ಲರೂ ತಾವೇ ಸ್ವ ಇಚ್ಛೆಯಿಂದ ಅಲ್ಲಿ ಬಂದು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ ರೈತರು ಪಾಲ್ಗೊಳ್ಬೇಕು ಅಂತೇಳಿ ತಮ್ಮ ಮೂಲಕ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ನೀರು ದಾವಣಗೆರೆ ಆಗಿರ್ಬೋದು, ಚನ್ನಗಿರಿ ಆಗಿರ್ಬೋದು, ಹರಿಹರ ಆಗಿರ್ಬೋದು, ಮಾಯಕೊಂಡ ಆಗಿರ್ಬೋದು, ಈ ಎಲ್ಲ ಭಾಗಕ್ಕೂ ನೀರು ಬರ್ತಕ್ಕಂಥ ಬಲದಂಡೆ ನಾಲೆ. ಆ ಬಲದಂಡೆ ನಾಲೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಬಫರ್ ಝೋನಲ್ಲಿ ಕಾಮಗಾರಿನ ಮಾಡಬಾರ್ದು, ಕಾನೂನು ಬಾಹಿರ ಅದು. ಇದನ್ನು ರಾತ್ರೋಪರಾತ್ರಿ ಒಬ್ಬ ರೈತನಿಗೂ ಕೂಡ ಅಲ್ಲಿ ಬಿಡೋದಿಲ್ಲ. ಬಿಡದ ರೀತಿಯಲ್ಲಿ ಅವರು ಕಾಮಗಾರಿಗಳನ್ನು ಮಾಡ್ತಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಅದನ್ನು 8 ಅಡಿ ಆಳ ಇಳಿಸಿದ್ದಾರೆ. ಬಂಡೆನ ಬ್ಲಾಸ್ಟ್ ಮಾಡಿ ಬರ್ತಕ್ಕಂಥ ನೀರನ್ನು ಕಟ್ ಮಾಡಿ ಬೇರೆ ತರೀಕೆರೆ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಆ ಭಾಗದವರಿಗೆ ಕುಡಿಯೋಕ್ಕೆ ನೀರನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ನಮ್ಮ ಪ್ರಶ್ನೆ ಏನು ಅಂತಂದರೆ, ನೀವು ಕುಡಿಯೋ ನೀರಿಗೆ ಕೊಡ್ರಿ, ನಾವು ಬೇಡ ಅನ್ನೋದಿಲ್ಲ. ಎಲ್ಲಿಂದ ಕೊಡಬೇಕು ಅನ್ನೋದನ್ನು ಮೊದಲು ಚಿಂತೆ ಮಾಡಿರಿ. ಹೊಳೆಯಿಂದ ನೀರು ಹೋಗ್ತಾ ಇದೆ, ಭಾಳಷ್ಟು ಕಡೆ ಕೊಡ್ತಾ ಇದ್ದಾರೆ. ಬಫರ್ ಝೋನಿಂದ ದಾವಣಗೆರೆಗೆ ಬರ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಿ, ದಾವಣಗೆರೆಯ ಜಿಲ್ಲೆಯ ರೈತರಿಗೆ ಎಲ್ಲರಿಗೂ ಅನ್ಯಾಯ ಮಾಡಿ, ನೀವು ಆ ಕಡೆ ಭಾಗದ ಜನರಿಗೆ ನೀರು ಕೊಡತಕ್ಕಂಥದ್ದು ಇದೆಷ್ಟು ಸಮಂಜಸ? ಅದನ್ನು ಕ್ಲೋಸ್ ಮಾಡೋವರೆಗೂ ನಮ್ಮ ಉಗ್ರ ಹೋರಾಟ ಇದೆ ಸರ್ಕಾರದ ವಿರುದ್ಧ. ಅದಕ್ಕೋಸ್ಕರನೇ ಅಹೋರಾತ್ರಿ ಧರಣಿ ಮಾಡಬೇಕು ಅಂತ ಹೇಳಿ ನಿನ್ನೆ ನಾವೆಲ್ಲರೂ ಕೂಡ ಆ ಪ್ಲೇಸನ್ನು ನೋಡಿದ ಮೇಲೆ ನಮಗೆ ಗೊತ್ತಾಗಿತ್ತು. ಪ್ರಾಯಶಃ ಬಂದು ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತು, ಆದರೆ ಅಲ್ಲಿ ಏನು ನಡೆದಿದೆ ಅಂತ ಕರೆಕ್ಟಾಗಿ ಗೊತ್ತಾಗಬೇಕಲ್ಲ. ಆ ಗೊತ್ತಾಗಿರೋದಕ್ಕೆ ಅದನ್ನು ಗೊತ್ತು ಮಾಡ್ಕೊಂಡು ಬಂದು ಇವತ್ತು ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ನಾವು ರೈತರಲ್ಲಿ ಕೇಳ್ಕೊಳ್ಳೋದು ಕಳಕಳಿ ಏನು ಅಂತಂದರೆ, ನಾಳೆ ರೊಟ್ಟಿ ಬುತ್ತಿ ಕಟ್ಕೊಂಡು ನಿಮ್ಮ ಬೆಡ್ಶೀಟನ್ನು ತೆಗೆದುಕೊಂಡು ಬರಬೇಕು, ರಸ್ತೆಯಲ್ಲೇ ಮಲಗಬೇಕು. ಅದನ್ನು ಕ್ಲೋಸ್ ಮಾಡೋವರೆಗೂ ನಾವು ಅಹೋರಾತ್ರಿ ಧರಣಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದು ನಮ್ಮ ನಿಲುವು. ಈಗಲೂ ಸಹ ಹೇಳ್ತಿದ್ದೀನಿ, ಒತ್ತಿ ಹೇಳ್ತಿದ್ದೀನಿ, ಇದು ಪಕ್ಷಾತೀತವಾದ ಹೋರಾಟ. ರೈತ ಬಾಂಧವರು ವಿಶೇಷವಾಗಿ ತಾವು ಮಾಧ್ಯಮದ ಸ್ನೇಹಿತರು, ನೀವು ಇವತ್ತು ಬರೆದ್ರೆ ನಾಳೆ ಬರುತ್ತೆ ಹೋಗುತ್ತೆ.
ಇದನ್ನು ದಯಮಾಡಿ ನಾವು ತಮ್ಮಲ್ಲಿ ಕೈ ಮುಗಿದು ಕೇಳ್ತಿದ್ದೀನಿ, ಒಬ್ಬ ರೈತನ ಮಗನಾಗಿ ನೀವು ಈ ಎಪಿಸೋಡನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು. ಯಾಕೆಂದರೆ ಇವತ್ತು ಸಾಧ್ಯವಾದರೆ ನೀವು ಸಾಯಂಕಾಲ ಹೋಗಿ ಅಲ್ಲಿ ಆ ಪ್ಲೇಸನ್ನು ನೋಡಿದರೆ ತಮಗೆ ಒಟ್ಟಿರುತ್ತೆ. ತಾಯಿ ಹೃದಯ ಸೀಳಿದಂಗೆ ಸೀಳಿದ್ದಾರೆ ಬಂಧುಗಳೇ. ಹಾಗಾಗಿ ರೈತ ಬಾಂಧವರು ನಾಳೆನೇ ಸುಮಾರು 10,000 ರೈತರುಗಳು ನಾವೆಲ್ಲ ಸೇರಿದರೆ ಈ ಸರ್ಕಾರ ಎದುರುತ್ತೆ ವಿನ ನಾವೇ ಹೋಗ್ತೀವಿ ಮುಖಂಡರುಗಳೇ ಹೋಗಿ ಮಾಡ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲದು. ತಾವುಗಳು ಎಲ್ಲರೂ ಈ ಪ್ರತಿಭಟನೆಗೆ ಮಾನ್ಯ ರವೀಂದ್ರನಾಥ್ ಅವರು ಕೈ ಜೋಡಿಸಿದ್ದಾರೆ, ಅವರು ಸಹ ಬರ್ತಾ ಇದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪನವರು, ಮಾಡಾಳ್ ಮಲ್ಲಿಕಾರ್ಜುನವರು, ರೇಣುಕಾಸ್ವಾಮಿ ಅವರು, ಏನು ಚಂದ್ರಶೇಖರ್ ಪೂಜಾರ್ ಅವರು, ನಮ್ಮ ಮಾಜಿ ಶಾಸಕರು, ಹಾಲಿ ಶಾಸಕರುಗಳು ಎಲ್ಲರಿಗೂ ಮನವಿ ಮಾಡ್ತೀನಿ ನಾನು, ದಯಮಾಡಿ ಇದಕ್ಕೆ ಜೋಡಿಸಿ. ನಿಮ್ಮ ಉಸ್ತುವಾರಿ ಸಚಿವರು ಸಹ ಆಗ್ರಹ ಮಾಡ್ತಿದ್ದೀನಿ, ತಾವುಗಳಲ್ಲಿ ಬಂದು ಅದನ್ನು ನೋಡಿ ನೀವು ಈ ಕಾಮಗಾರಿ ನಡೆಯೋಕ್ಕೆ ಹೆಂಗೆ ಬಿಟ್ರಿ ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಈಗ ಆಲ್ರೆಡಿ 30-40% ಕಾಮಗಾರಿ ಆಗಿದೆ. ಅಟ್ಲೀಸ್ಟ್ ಒಬ್ಬ ಸಚಿವ ಸಂಪುಟದ ಸದಸ್ಯರಾಗಿ ಇದನ್ನ ಯೋಚನೆ ಮಾಡಿಲ್ಲ ಅಂದರೆ ರೈತರ ಬಗ್ಗೆ ಕಾಳಜಿ ಏನಿದೆ ನಿಮಗೆ? ಒಂದು ಹನಿ ನೀರು ಬರ್ತಾ ಇಲ್ಲ ಈ ಕಡೆಗೆ. ಒಬ್ಬ ಸಚಿವರಾಗಿ ನೀವು ಅದನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅಂದರೆ, ಶಾಸಕರುಗಳು 7 ಜನ ಶಾಸಕರಿದ್ರಿ ನೀವು, ದಾವಣಗೆರೆ ಕ್ಷೇತ್ರದಿಂದ ತಾನೇ ನೀವೆಲ್ಲ ಶಾಸಕರಾಗಿರೋದು, ರೈತ ಬಾಂಧವರು ಮತ ಹಾಕಿರೋದು ತಾನೇ ನೀವು ಶಾಸಕರು ಮಂತ್ರಿಗಳಾಗಿರೋದು. ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ನಿಮಗೆ? ಯಾವ ರಾಜ್ಯದಲ್ಲಿ ಕಾಮಗಾರಿ ಆಗ್ತಿದೆ, ನಮ್ಮ ಭಾಗಕ್ಕೆ ಏನು ಎಫೆಕ್ಟ್ ಆಗ್ತಿದೆ ಅನ್ನೋದನ್ನು ಯೋಚನೆ ಮಾಡಿ ಇಚ್ಛಾಶಕ್ತಿ ಇಲ್ವಾ ನಿಮಗೆ? ಈಗಾಗಲೇ ಆಗ್ರಹ ಮಾಡ್ತಿದ್ದೀನಿ, ತಾವುಗಳು ನಾಳೆ ಆ ಇರ್ತಕ್ಕಂಥ ಸ್ಥಳಕ್ಕೆ ಬಂದು ಉಸ್ತುವಾರಿ ಸಚಿವರಾಗಿರಲಿ, ಶಿವಮೊಗ್ಗದ ಉಸ್ತುವಾರಿ ಸಚಿವರಿಗಾಗಲಿ ಬಂದು ಅದನ್ನು ನೋಡಿ ನೀವು ಈ ಕಾಮಗಾರಿನ ತಡೆ ಹಿಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ನೀವು ಮಾಡದೇ ಇದ್ದರೆ ಉಗ್ರವಾದ ಹೋರಾಟ ಮಾಡಿ ನಾವು ಯಾವುದೇ ಕಾರಣಕ್ಕೂ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ, ನಾವು ಎದ್ದು ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಕಾಮಗಾರಿ ನಿಲ್ದೇ ಇದ್ದರೆ ಅಲ್ಲೇ ನಿಂತು ಇಲ್ಲಿರ್ತಕ್ಕಂಥ ಇಡೀ 2 ಜಿಲ್ಲೆಯಲ್ಲಿರ್ತಕ್ಕಂಥ ಟಿಪ್ಪರ್ಗಳಿಗೆ ಆದೇಶ ಮಾಡಿ ಅಲ್ಲಿಂದನೇ ಲೋಡ್ ಮಾಡಿಸ್ಕೊಂಡು ಮುಚ್ಚತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದು ಉಗ್ರವಾದ ಹೋರಾಟ ಇದು.